ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಯು ಕನ್ನಡ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಆಲ್ ಬಟನನ್ನು ಒತ್ತಿದರೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತದೆ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಿಗಿನರ್ಸ್ಗೋಸ್ಕರ ಬೆಂಡೆಕಾಯಿ ಸಾಂಬಾರ್, ಅತಿ ಸುಲಭದಲ್ಲಿ ಆಗುವಂತಹ ಕರಿ. ಇಲ್ಲಿ ನೋಡಿ, ಒಂದು 10 ಬೆಂಡೆಕಾಯಿಯನ್ನು ನಾನು ತೊಗೊಂಡಿದ್ದೇನೆ. 100 ಗ್ರಾಮ್ ಅಂತ ಅಂದ್ಕೊಳ್ಳಿ. ಬೇರೆ ಏನು ಬೇಕಂದರೆ 1 ಕಪ್ಪು ತೊಗರಿಬೇಳೆ ಬೇಕು, 100 ಗ್ರಾಮ್ಸ್, 2 ಹಸಿಮೆಣಸಿನಕಾಯಿ, ಒಂದು ಚಿಕ್ಕ ನೆಲ್ಲಿಕಾಯಿಯಷ್ಟು ಹುಳಿ, 1 ಚಮಚ ಸಾಂಬಾರ್ ಪೌಡರ್. ಹುಳಿಯನ್ನು ನಾನು 300 ml ವಾಟ್ರಲ್ಲಿ ನೆನೆಸಿ ಹಾಕ್ಕೊಂಡಿದ್ದೇನೆ. ಆನಂತರ ಬೇಳೆಯನ್ನು 2 ಸಾರಿ ಚೆನ್ನಾಗಿ ತೊಳೆದು, ಬೇಳೆನೆಷ್ಟು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 3 ಕಪ್ ನೀರು ಹಾಕಿ ಕುಕ್ಕರಲ್ಲಿ ನಾನು 5 ವಿಸಿಲ್ ಬರುವ ತನಕ ಬೇಯಿಸಿಕೊಳ್ತಾ ಇದ್ದೇನೆ. ಈ ಮಧ್ಯೆ ನಾನು ಬೆಂಡೆಕಾಯನ್ನು ಕತ್ತರಿಸಿಟ್ಕೊಂಡೆ. ಒಂದು ಒಗ್ಗರಣೆಯನ್ನು ತಯಾರು ಮಾಡಿದೆ. 1 ಚಮಚ ಉದ್ದಿನ ಬೇಳೆ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ನಿಮ್ಮಲ್ಲಿ ಕರಿಬೇವಿನ ಸೊಪ್ಪು ಇದ್ದರೆ ಹಾಕಿಕೊಳ್ಳಿ. ಇದರ ಮೇಲೆ ನಾವು ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು. ಕಲರ್ ಚೇಂಜ್ ಆಗ್ತಾ ಬರ್ತದೆ. ಗ್ರೀನ್ ಕಲರ್, ಫ್ರೆಶ್ ಗ್ರೀನ್ ಕಲರ್ ಇದ್ದದ್ದು ಬ್ರೌನ್ ಆಗ್ತಾ ಬರ್ತದೆ. ಚೆನ್ನಾಗಿ ಹುರ್ಕೊಳ್ಬೇಕು. ಇದರ ಕಲರ್ ಚೇಂಜ್ ಆಗ್ತಾ ಬಂದರೆ ಅದರಲ್ಲಿರುವ ಅಂಟು ಅಥವಾ ಲೋಳೆ ಏನಿದೆ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಡೈರೆಕ್ಟ್ ಯಾವತ್ತೂ ನೀರನ್ನು ಹಾಕಬಾರ್ದು. ಬಾಡಿದ ನಂತರ 300 ml ಹುಳಿ ನೀರನ್ನು ಇದರ ಮೇಲೆ ಹಾಕಿಕೊಂಡು ನಾನು ಕುದಿಸ್ತೇನೆ. ಈಗ 1 ಚಮಚ ಉಪ್ಪು ಜಾಸ್ತಿ ಆಗ್ತದೆ, 3/4 ಚಮಚ ಹಾಕಿಕೊಳ್ಳಿ. ಚೆನ್ನಾಗಿ ಒಂದು ಕುದಿ ಬರಬೇಕು. ಆಮೇಲೆ ಬೇಯಿಸಿಟ್ಕೊಂಡ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ತೇನೆ. ಇಲ್ಲಿ ನೋಡಿ, ಚೆನ್ನಾಗಿ ಕುದಿ ಬಂದ ಮೇಲೆ 1 ಚಮಚ ಸಾಂಬಾರು ಪೌಡರ್ ಹಾಕಿದೆ. ನಿಮಗೆ ಇಷ್ಟ ಇದ್ದಲ್ಲಿ ನೀವು 1 ಚಮಚ ಬೆಲ್ಲದ ತುರಿಯನ್ನು ಹಾಕಿಕೊಳ್ಬೋದು. ನಾನು ಹಾಕಿಲ್ಲ. ಅದನ್ನು ಚೆನ್ನಾಗಿ ಮುಚ್ಚಳ ಮುಚ್ಚಿಟ್ಟು ಕುದಿಸಬೇಕು. ಬೆಂಡೆಕಾಯಿ ಸರಿಯಾಗಿ ಬೇಯುವ ತನಕ ಕುದಿಸಬೇಕು. ಬೆಂಡೆಕಾಯಿಯನ್ನು ಒಂದನ್ನು ತೆಗೆದು ಚೆಕ್ ಮಾಡಿ ಒಂದು ಪ್ಲೇಟಿನ ಮೇಲೆ ಹಾಕ್ಕೊಂಡು ಈಸಿಯಲ್ಲಿ ಅದು ತುಂಡಾಗ್ತದ ನೋಡಿ, ಬೆಂದಿದೆ ಇಲ್ವಾ ಅಂತ ಗೊತ್ತಾಗ್ತದೆ. ನಿಮಗೆ ಈ ಹಂತದಲ್ಲಿ ನೀರು ಬೇಕಿದ್ದರೆ ಸ್ವಲ್ಪ ಹಾಕಿಕೊಳ್ಳಿ. ನಿಮಗೆ ಯಾವ ಹದಕ್ಕೆ ಬೇಕು ಸಾಂಬಾರು ಆ ಹದಕ್ಕೆ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಒಂದು ಪಕ್ಕದಲ್ಲಿ ಬಿಸಿ ನೀರನ್ನು ಇಟ್ಟುಕೊಳ್ಳಿ. ಬಿಸಿ ನೀರನ್ನೇ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಕನ್ಸಿಸ್ಟೆನ್ಸಿ. ಇದನ್ನು ನೀವು ಅನ್ನ, ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ, ಹೆಲ್ದಿಯಾಗಿರ್ತದೆ. ನನ್ನ ಈ ಡಿಶ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.